ಊರ್ಮಿಳಾ, ಈಗಿನವ್ರಿಗಂತೂ ತಾಳ್ಮೆ ಅನ್ನೋದ್ರ ಗಂಧ ಗಾಳಿನೂ ಗೊತ್ತಿರಲ್ಲ ಕಣೆ. ಅಷ್ಟೇ ಯಾಕೆ, ಆದ್ರೆ ಅ ಆ ಈ ಅದೂ ಗೊತ್ತಿಲ್ಲ ನೋಡು. ಅತ್ತೆ, ಚಿಕ್ಕತ್ತೆಗೆ ಏನಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ? ನಿಮ್ಗೇನಾದ್ರೂ ಹೇಳ್ಬೇಕು ಅಂದ್ರೆ ಅದನ್ನ ನೇರವಾಗಿ ನನಗೆ ಹೇಳಿ, ಅದನ್ನ ಬಿಟ್ಟು ಸುತ್ತಿ ಬಳಸಿ ಬರೋದಲ್ಲ. ಯಾರೇ ತೊಂದರೆ ಕೊಡ್ತಾ ಇರೋದು? ಇವಳು ನನ್ನ ತಂಗಿ. ಇವಳಿಗೆ ಏನ್ ಬೇಕಾದ್ರೂ ಅನ್ನೋ ಹಕ್ಕು ನನಗಿದೆ. ನೀನ್ ಯಾರು ಮಧ್ಯೆ ಹೇಳೋದಕ್ಕೆ? ನೋಡಿ ಅತ್ತೆ, ನೀವ್ ಹೀಗೆಲ್ಲ ಹೇಳಿದ್ರೆ ಸರಿ ಇರಲ್ಲ. ನನಗೂ ಕೋಪ ಬರುತ್ತೆ. ಹೌದಾ? ಕೋಪ ಬಂದ್ಬಿಡತ್ತಾ? ಬರ್ಲಿ. ಕೋಪ ಬಂದ್ರೆ ಏನ್ ಮಾಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಹೇಳು ಊರ್ಮಿಳಾ. ಅಕ್ಕ ಸತ್ಯ, ಯಾಕೆ ಸಣ್ಣ ವಿಷಯ ಎಷ್ಟು ದೊಡ್ಡ ಮಾಡ್ತಿದ್ದೀರಾ? ಅಕ್ಕ ಬಿಟ್ಬಿಡು. ಸತ್ಯ ಬಿಟ್ಟಾಕಮ್ಮ. ಚಿಕ್ಕತ್ತೆ, ಹೇಗ್ ಬಿಟ್ಟಾಕೋದು? ಎಷ್ಟು ದಿನದಿಂದ ಇವ್ರ ಮನ್ಸನ್ನ ಗೆಲ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಇವ್ರ ಮನ್ಸಂತೂ ಕರಗ್ತಾನೇ ಇಲ್ಲ. ಇನ್ನು ಏನೇನ್ ಮಾಡ್ಬೇಕಂತ ಇವ್ರಿಗೆ? ಟೀ, ಒಂದ್ ಒಳ್ಳೆ ಮಸಾಲಾ ಟೀ ಮಾಡ್ಕೊಂಡ್ ಬಾ. ಟೀನಾ? ನಾನ್ ಯಾಕೆ ಮಾಡ್ಕೊಂಡ್ ಬರ್ಲಿ? ಸತ್ಯ ಪರವಾಗಿಲ್ಲ, ಹೋಗಿ ಮಾಡ್ಕೊಂಬಮ್ಮ. ಅಕ್ಕನೇ ಕೇಳ್ತಿದ್ದಾಳಲ್ಲ. ಆಗಲ್ಲ ಚಿಕ್ಕತ್ತೆ, ನಾನು ಅವ್ರನ್ನ ಕೇಳ್ತಾನೇ ಇದ್ದೀನಿ. ನಾನು ಅವ್ರ ಸೊಸೆ ಅಂತ ಒಪ್ಕೊಳ್ಳಿ ಅಂತ. ಅವ್ರೇನ್ ಒಪ್ಕೊಂಡ್ಬಿಟ್ರಾ? ಇಲ್ವಲ್ಲ. ನೋಡು 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 ಹೇಗೆ ಆಡ್ತಾ ಇದ್ದಾಳಂತ. ರೌಡಿ ಥರ ಆಡ್ತಾಳೆ. ಈ ರೌಡಿತನನೇ ನನಗೆ ಇಷ್ಟ ಆಗಲ್ಲ ಅನ್ನೋದು. ಏನ್ ಕೇಳಿದೆ ನಾನು? ಒಂದು ಟೀ, ಬರೀ ಒಂದು ಮಸಾಲಾ ಟೀ ಕೇಳಿದೆ. ಅದನ್ನ ಮಾಡ್ಕೊಂಡು ಬರಕ್ಕಾಗ್ತಿಲ್ಲ ಇವಳಿಗೆ. ಇನ್ನ ನನ್ನ ಇಷ್ಟದ ಹಾಗೆ ಬದಲಾಗ್ತಾಳಂತೆ. ಇಷ್ಟ ಆಗ್ತಿಲ್ವಲ್ಲ, ಮತ್ ನಾನ್ ಯಾಕೆ ಟೀ ಮಾಡ್ಕೊಂಡ್ ಬರ್ಲಿ? ನಾನ್ ನಿಮ್ ಸೊಸೆ ಅಲ್ಲ ಅಂದ್ಮೇಲೆ ನೀವ್ ಯಾಕೆ ಯಾರ್ಯಾರ ಹತ್ರನೂ ಟೀ ಮಾಡ್ಕೊಂಡ್ ಬರೋದಕ್ಕೆ ಹೇಳ್ತೀರಾ? ಆಯ್ತಾಯ್ತು, ಜಗಳ ಬೇಡ. ನಾನೇ ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ. ಹಾ, ಏಯ್ ಊರ್ಮಿಳಾ, ಕೂತ್ಕೋ ಕೆಳಗೆ. ಕೂತ್ಕೋ ಅಂದೆ. ನೀನೇನು ಹೋಗಿ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಕೋಟೆ ಮನೆ ಸೊಸೆ ಆಗ್ಬೇಕು ಅಂತ ಕನಸು ಕಟ್ಕೊಂಡು ಬಂದಿದ್ದಾರೆ ನೋಡು. ಅವ್ರು ಬೇಕಾದ್ರೆ ಮಾಡ್ತಂದು ಕೊಡ್ಲಿ, ನೀನ್ಯಾಕೆ ಹೋಗ್ತೀಯಾ? ನಾನ್ ಯಾವತ್ತಿದ್ರು ಕೋಟೆ ಮನೆ ಸೊಸೆನೆ. ಅದನ್ನ ನಾನು ಟೀ ಮಾಡ್ಕೊಂಡು ಪ್ರೂವ್ ಮಾಡ್ಬೇಕಾಗಿಲ್ಲ. ನಾನೇನಾದ್ರೂ ಟೀ ಮಾಡ್ಬೇಕು ಅಂತ ಅಂದ್ರೆ ಅತ್ತೆ ನನ್ನನ್ನ ಸೊಸೆ ಅಂತ ಒಪ್ಕೋಬೇಕು ಅಷ್ಟೇ. ಅದಾಗಲ್ಲ ಅಂದ್ರೆ ಇದು ಆಗಲ್ಲ. ಏ ಹುಡುಗಿ, ಇವಾಗ ಏನು ಟೀ ತಾನೆ, ನಾನು ಮಾಡ್ಕೊಂಡ್ ಬರ್ತೀನಿ. ಅದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಏಯ್, ನಿನ್ನನ್ನು ಕೇಳಿದ್ನೇನೋ ಟೀ ಮಾಡ್ಕೊಂಬ ಅಂತ? ಕೇಳಿದ್ವಾ? ಹೌದು, ನಿನ್ನನ್ ಕೇಳಿದ್ವಾ? ಏ ಹುಡುಗಿ, ಬೇಡ ಹೇಳ್ತೀನಿ, ರೇಗಿಸ್ಬೇಡ. ಬೇಡ ಅಮೂಲ್ ಬೇಬಿ, ರೇಗಿಸ್ಬೇಡ. ಸತ್ಯ, ಅಮ್ಮ, ಕಾಮ್ ಡೌನ್, ಕೂಲ್. ಯಾಕೆ ಜಗಳ ಆಡ್ತಾ ಇದ್ದೀರಾ? ಟೀ ಅಲ್ವಾ, ನಾನೇ ಮಾಡ್ಕೊಂಡ್ ಬರ್ತೀನಿ. ನನಗೂ ತಲೆ ನೋವ್ತಾ ಇದೆ, ನನಗೂ ಟೀ ಬೇಕು. ಓಕೆ, ಬಾಯ್. ದಿವ್ಯಾ, ಬೇಬಿ, ಇವಳಿಗೇನಾಯ್ತತ್ತೆ? ಇವಳನ್ನ ಹೀಗೆ ಬಿಟ್ರೆ ಇವಳಿಗೆ ದುಡ್ಡಿನ ಹುಚ್ಚು ಹಿಡಿದು ಬಿಡುತ್ತೆ. ದಿವ್ಯಾ, ಏನಮ್ಮ, ಯಾಕಾಗ್ ದೂರ್ತ್ಯಾ? ಕನಸು ಕಾಣೋದು ಮುಗ್ದಿದ್ರೆ ತಟ್ಟೆಲಿರೋ ತಿಂದು ಮುಗಿಸು. ತಟ್ಟೆನ ಕಾಯಿಸ್ಬಾರ್ದಾಗೆಲ್ಲ. ನಿಮ್ಗೆ ಕನ್ಸು ಕಾಣಕ್ಕೂ ಬಿಡಲ್ಲ. ಇದೇನ್ ಮೃಷ್ಟಾನ್ನ ಭೋಜನ, ಅದೇ ಒಣಗೋಗಿರೋ ಚಪಾತಿ. ಪಾಪ ಅತ್ತೆ ಕಷ್ಟಪಟ್ಟು ಮಾಡಿದ್ದಾರೆ, ಹಾಗೆಲ್ಲ ಅನ್ಬಾರ್ದು ದಿವ್ಯಾ. ನಿನಗೆ ಗೊತ್ತು ತಾನೆ, ಸುಮ್ಮನೆ ತಿಂದು ಎದ್ದೋಗು. ಹ್ಞೂ ಕಣೆ, ನೀನು ಮಾಡ್ತಿರೋ ಮಹಾ ಗನಂದಾರಿ ಕೆಲಸಕ್ಕೆ ನಿಂಗೆ 5 ಸ್ಟಾರ್ ಹೋಟ್ಲಿಂದ ಊಟ ತರಿಸ್ಕೊಡ್ತೀನಿ. ಸುಮ್ಮನೆ ಮಾಡಿ ಹಾಕಿರೋ ತಿಂದರೆ ಸರಿ. ಹುಚ್ಚುಚ್ಚಾಗಿ ಏನಾದರೂ ಆಡಿದ್ರೆ ಲಟ್ಟಣಿಗಳು ಬೀಳುತ್ತೆ ಒದೆ. ನಿಮ್ಗಳ ಜೊತೆ ಎಣಗ್ತಾ ಇದ್ದೀನಲ್ಲ, ನನ್ನ ಕರ್ಮ. ನೀನ್ ಹೊಡೆದಿದ ತಕ್ಷಣ ಓಡಿಸ್ಕೊಳಕ್ಕೆ ನಾನೇನು ಎಳೆ ಮಗು ಅಲ್ಲ. ಇಷ್ಟರಲ್ಲೇ ಗೊತ್ತಾಗತ್ತೆ ನನ್ನ ಬೆಲೆ ಏನು ಅಂತ. ಬೆಲೆ ಇದ್ರೆ ಅಲ್ವಾ ಗೊತ್ತಾಗೋದಿಕ್ಕೆ.
ಏನಕ್ಕ ನೀನು ಈ ಚಿಕ್ಕ ಚಿಕ್ಕ ವಿಷಯನ ಇಟ್ಕೊಂಡು ಈ ಚಿಕ್ಕ ಹುಡುಗಿ ಜೊತೆ ಜಗಳ ಆಡ್ತಿದ್ಯಲ್ಲ, ಬಿಟ್ಬಿಡಕ್ಕ. ಉರ್ಮಿಳ, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರೆ. ಹೀಗೆ ಬಿಟ್ಟರೆ ತಲೆ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಶಿಸ್ತಿರಬೇಕು ಕಣೆ, ಜೀವನದಲ್ಲಿ ಶಿಸ್ತಿದ್ರೆ ಚಂದ. ಇಲ್ಲದೆ ಹೋದರೆ ಏನೇನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೋಡ್ಲಿಲ್ವಾ ನನ್ನ ಮಗನ್ನ ಹೇಗೆ ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಿದ್ದಾನೆ ಅಂತ. ಅಕ್ಕ ಅಕ್ಕ ಕಾರ್ತಿ ಬಂದ. ಉರ್ಮಿ, ಹೆಂಡತಿ ಹೇಳಿದ್ಲು ಅಂತ ಹೆಂಗೆ ಹೋಗಿ ಟೀ ಮಾಡ್ಕೊಂಬಂದಿದ್ದಾನೆ ನೋಡು. ಈಗ ನೋಡು, ಹೆಂಡತಿಗೆ ಹೋಗಿ ಮೊದಲು ಟೀ ಕೊಡ್ತಾನೆ. ಅಯ್ಯೋ ಇಲ್ಲಕ್ಕ. ನಾನು ಹೇಳೋದು ಯಾವಾಗಲೂ ಸುಳ್ಳಾಗಲ್ಲ ಕಣೆ. ನೋಡ್ತಾ ಇರು ನನ್ನ ಮಗ ಹೇಗೆ ಬದಲಾಗಿದ್ದಾನೆ ಅಂತ. ಥ್ಯಾಂಕ್ಸ್ ಟೀ ಮಾಡ್ಕೊಂಡು ಬಂದಿದ್ದಕ್ಕೆ. ಅಂತೂ ಅತ್ತೆ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ. ಇನ್ನೂ ಅದೆಷ್ಟು ತಪಸ್ ಮಾಡಬೇಕೋ ಏನೋ. ದೇವ್ರೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ತಪಸ್ಸಿಗೆ ಮೆಚ್ಚಿ ವರ ಕೊಟ್ಬಿಡ್ತಿದ್ದ. ಆದರೆ ನಮ್ಮತ್ತೆ ಭಕ್ತಿಲ್ವೇ, ಸುಮ್ಮನೆ ಕೂತಿದ್ದಾರೆ. ನೋಡೋಣ ಅದು ಎಷ್ಟು ದಿನ ಹೀಗೆ ಆಡ್ತಾರೋ ನಾನು ನೋಡ್ತೀನಿ. ಏನ್ ಮಾಡಕ್ಕಾಗಲ್ಲ, ಕೆಲವೊಂದು ಲವ್ ಸ್ಟೋರಿಗಳಲ್ಲಿ ಇದೆಲ್ಲ ಮಾಮೂಲಿ. ಸತ್ಯ, ಇವಾಗ ಅದೆಲ್ಲ ಯಾಕೆ? ಸುಮ್ಮನೆ ಟೀ ಕುಡಿ. ಅಮ್ಮ, ಟೀ ಹೇಗಿದೆ? ತುಂಬಾ ಚೆನ್ನಾಗಿದೆ. ಅವನು ನನ್ನನ್ನು ಕೇಳಿದ್ದು. ನೀವು ಉತ್ತರ ಕೊಡೋದಕ್ಕೆ ಲೇಟ್ ಮಾಡಿದ್ರಲ್ಲ, ಅದಕ್ಕೆ ನಾನೇ ಹೇಳ್ಬಿಟ್ಟೆ. ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲ ಬಾಯಿ ಮುಂದಿರತ್ತೆ, ಇಲ್ಲ ಕೈ ಮುಂದಿರತ್ತೆ. ಏನೋ ಪಾರ್ಸಲ್ ಬಂದಿದೆ ಕಣ. ಪಾರ್ಸಲ್ಲ? ಓ, ಅದು ಇವತ್ತೇ ಬಂದ್ಬಿಡ್ತಾ? ಕಾರ್ತಿ ಏನೋ ಅದು? ಅದು ಚಿಕ್ಕಿ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಅದಕ್ಕೆ ಸತ್ಯನ್ಗೆ ಅಲ್ಲ ಅಮ್ಮನಿಗೆ, ನಿಮಗೆ, ಸತ್ಯಂಗೆ ಎಲ್ಲರಿಗೂ ಸರ್ಪ್ರೈಸ್ ಆಗಲಿ ಅಂತ ಸೀರೆ ಆರ್ಡರ್ ಮಾಡಿದ್ದೆ. ಅದು ನೋಡಿದ್ರೆ ರಾಂಗ್ ಟೈಮಲ್ಲಿ ಬಂದಿದೆ. ಪರವಾಗಿಲ್ಲ ಬಿಡಪ್ಪ, ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ತೋರಿಸು. ಮೊದಲು ಅವಳು ನೋಡಲಿ, ಆಮೇಲೆ ನಾನು ನೋಡ್ತೀನಿ. ಏನು ಬೇಕಾಗಿಲ್ಲ, ಮೊದಲು ಅತ್ತೆನೇ ನೋಡ್ಲಿ. ಅವ್ರು ನೋಡ್ಬಿಟ್ಮೇಲೆ ತಾನೆ ನಾನು ನೋಡ್ಬೇಕಾಗಿರೋದು. ಇಷ್ಟೆಲ್ಲ ಓವರಾಗಿ ಆಡಬೇಡ ಅಂತ ನಿನ್ನ ಹೆಂಡ್ತಿಗೆ ಹೇಳು ಕಾರ್ತಿಕ್. ನಿನ್ ಹೆಂಡತಿ ಅವ್ರ ಸೊಸೆ ಅಂತ ಹೇಳು ಕಾರ್ತಿಕ್. ನೀವಿಬ್ರು ಸಣ್ಣ ವಿಷಯಕ್ಕೆ ಯಾಕೆ ಜಗಳ ಆಡ್ತಾ ಇದ್ದೀರಾ? ಸೀರೆ ಅಂತ ತೆಗೆದು ನಿಮ್ಮ ಮುಂದೆ ಇಡ್ತೀನಿ. ಯಾವ್ದು ಬೇಕೋ ನೀವೇ ತಗೊಳ್ಳಿ. ಬಾಮಿ. ಚಿಕ್ಕಿ, ಸೀರೆ ನೋಡಿ. ಪರವಾಗಿಲ್ವೇ ಕಾರ್ತಿ? ಸೀರೆ ಕಲರ್ಗಳನ್ನ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಾ ಅಲ್ವೇನಕ್ಕ? ಅಕ್ಕ, ಮೊದಲು ನೀನೇ ಆರಿಸ್ಕೋ. ಉರ್ಮಿಳಾ, ತಗೋ. ಬಮ್ಮಿತಾ,
ಅಕ್ಕ ಬಣ್ಣು ಅಮ್ಮನು ನೋಡ್ತಿದ್ರೆ ಸೀರೆಗೋಸ್ಕರ ಇಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯೋ ಥರ ಇದೆ. ಪಾಮೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಯಾವ್ದು ಬೇಕೋ ಬೇಗ ಬೇಗ ಸೆಲೆಕ್ಷನ್ ಮಾಡ್ಕೊಳ್ಳಿ. ಏ ಹುಡುಗಿ, ಈ ಸೀರೆ ಮೊದಲು ನೋಡಿದ್ದು ನಾನು. ಈ ಸೀರೆ ಮೇಲೆ ಮೊದಲು ಕೈ ಇಟ್ಟಿದ್ದು ನಾನು. ಈ ಸೀರೆ ನನಗ್ ಬೇಕು. ಈ ಸೀರೆ ನಂದು. ಏನ್ ಬಿಡ್ತೀಯ ಇಲ್ವೋ? ಇಲ್ಲ, ಬಿಡಲ್ಲ. ಹಾಗಿದ್ರೆ ಈ ಸೀರೆನೇ ನಂಗೆ ಬೇಡ. ಬೇಡ ಬೇಡ ಹುಡುಗಿ, ಸೀರೆ ಬಿಟ್ಬಿಡೋ. ಅತ್ತೆ ನೋಡಿದ್ರಾ, ನಮ್ಮಿಬ್ಬರ ಟೇಸ್ಟು ಒಂದೇ. ಆದ್ರೂ ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಹೇಗೆ ಆಡ್ತೀರಾ? ಸೊಸೆ ಅಂತ ಒಪ್ಕೊಳ್ಳಿ, ಸೀರೆ ಬಿಡ್ತೀನಿ. ನಾನ್ ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ, ಈ ಸೀರೆನೂ ಬಿಡಲ್ಲ. ನಾನು ಈ ಸೀರೆ ಕೊಡಲ್ಲ. ಅಕ್ಕ ಹೋಗ್ಲಿ, ನೀನೇ ಬಿಟ್ಬಿಡು. ಪಾಪ ಸತ್ಯ ಏನೋ ಅಪರೂಪಕ್ಕೆ ಆಸೆ ಪಟ್ಟಿದ್ದಾಳೆ. ನನ್ನ ತಂಗಿಯಾಗಿ ನನ್ನನ್ನು ಇವಳ ಮುಂದೆ ಸೋಲು ಅಂತೀಯ ಊರ್ಮಿಳಾ? ಹಾಗಿದ್ರೆ ನಂಗೆ ಸೀರೆನೇ ಬೇಡ. ಬೇಡ ಬಿಡಿ. ಸತ್ಯ, ಅಮ್ಮ ಸೀರೆನ ಇಷ್ಟಪಟ್ಟಿದ್ದಾರೆ, ಪ್ಲೀಸ್ ಅಮ್ಮನಿಗೆ ಕೊಟ್ಬಿಡೋಣ. ಓಹೋ, ನೋಡಿದ್ಯಾ ಊರ್ಮಿಳಾ, ನನಗೆ ಸೀರೆ ಕೊಡೋದಕ್ಕೆ ತನ್ನ ಹೆಂಡತಿ ಹತ್ರ ನನ್ನ ಮಗ ಪರ್ಮಿಷನ್ ಕೇಳ್ತಾ ಇದ್ದಾನೆ. ಅಮ್ಮ ಅದು ಹಾಗಲ್ಲ, ಈ ಸೀರೆ ನಿಮಗೆ ಸೇರ್ಬೇಕಾಗಿದ್ದು, ಅದನ್ನ ನಾನು ಸತ್ಯನ್ಗೆ ಬಿಡಿಸಿ ಹೇಳ್ತಾ ಇದ್ದೀನಮ್ಮ ಅಷ್ಟೇ. ಸತ್ಯ, ದೊಡ್ಡವ್ರಿಗೆ ನೀನು ಎಷ್ಟು ಮರ್ಯಾದೆ ಕೊಡ್ತೀಯ, ಇವತ್ತು ಯಾಕೆ ಸತ್ಯ ಹಿಂಗೆ ಆಡ್ತಾ ಇದೆಯಾ? ನೋಡು ಸತ್ಯ, ಗುಡ್ ಗರ್ಲ್ ಅಲ್ವಾ, ಅಮ್ಮಂಗ ಸೀರೆ ಕೊಟ್ಬಿಡು. ಹಾಗಿದ್ರೆ ಅವ್ರು ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಿ. ಅಮ್ಮ ಅದು ಮಾತ್ರ ಸಾಧ್ಯ ಇಲ್ಲ ಕಣೋ. ಸತ್ಯ, ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತು. ಏನ್ ಮಾಡ್ತಾ ಇದ್ದೀನಿ? ಏನು ಮಾಡಿಲ್ಲ, ತಪ್ಪೆಲ್ಲ ನಂದೆ. ನಿಮ್ ಎಲ್ರು ಸೀರೆ ಅಂಗಡಿ ಕರ್ಕೊಂಡು ಹೋಗ್ದೆ, ಸೀರೆ ನಾ ಮನೆಗೆ ತರಿಸ್ತೇ ನೋಡಿ, ಅದೇ ನಾನು ಮಾಡಿದ ತಪ್ಪು. ನನ್ನ ಇದ್ರ ಮಧ್ಯೆ ಕೇಳಿಬೇಡಿ, ಏನಾದ್ರು ಮಾಡ್ಕೊಳ್ಳಿ, ಯಾವ್ದಾರು ತಗೊಳ್ಳಿ. ನಡೆಯೋ ಬಾಮೆ. ಮಾಮೇದ ಅಕ್ಕ ನೋಡು ಪಾಪ, ಕಾರ್ತಿ ಬೇಜಾರ್ ಮಾಡ್ಕೊಂಡು ಹೋದ. ಅಯ್ಯೋ ಕಾರ್ತಿ ಇರೋ, ನಾನು ತಗೊಳ್ತೀನೋ. ಕಾರ್ತಿ ಕಾರ್ತಿ ಅತ್ತೆ, ಈ ಸೀರೆನ ನೀವು ಆಸೆ ಪಟ್ಟಿದ್ದು, ತಗೊಳ್ಳಿ. ಆಹಾ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಸೀರೆ ಕೊಡಕ್ಕೆ ಬಂದಿದ್ದಾಳೆ. ಯಾರಿಗೆ ಬೇಕು ಸೀರೆ? ನೀನೇ ಇಟ್ಕೋ. ನನ್ನ ಮಗನ್ನು ಸೇರಿಸಿ ಎಲ್ಲ ಇಟ್ಕೋತಿದ್ಯಲ್ವಾ, ಇಟ್ಕೋ ಹೋಗು. ನನಗೆ ಬೇಡ. ನನಗೆ ಗೊತ್ತಿಲ್ಲ ಅತ್ತೆ, ನೀವು ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ಅಂತ. ಬಹುಶಃ ಈ ಸೀರೆ ಹಾಗೆ ಎಲ್ಲಿ ನಾನು ನಿಮ್ಮ ಮಗನ್ನ ಕಿತ್ಕೊಂಡ್ಬಿಡ್ತೀನೇನೋ ಅನ್ನೋ ಚಿಂತೆ ಇರ್ಬೋದಲ್ವಾ ನಿಮಗೆ? ಆದರೆ ಈ ಸೀರೆನಾಗಲಿ ನಿಮ್ಮ ಮಗ ಕಾರ್ತಿಕ್ನಾಗಲಿ ನಿಮ್ಮಿಂದ ದೂರ ಮಾಡೋ ಉದ್ದೇಶ ಇಲ್ಲ, ಅದು ಬರೋದೂ ಇಲ್ಲ. ಈ ಸೀರೆನೂ ನಿಮ್ಮದೇ, ನಿಮ್ಮ ಮಗನೂ ನಿಮ್ಮವನೇ. ಅತ್ತೆ, ನಾನು ಏರಿಯಾದಲ್ಲಿದ್ದಾಗ ಅಕ್ಕಪಕ್ಕದಲ್ಲಿ ಅತ್ತೆ ಸೊಸೆ ಜಗಳ ಆಗ್ಬೇಕಂದ್ರೆ ಗಿರ್ಜಮ್ಮ ಯಾವಾಗಲೂ ಹೇಳೋರು, ಮುತ್ತು ಕೊಡೋರು ಬಂದಾಗ ತುತ್ತು ಕೊಡೋರ್ನ ಮರಿಬಾರ್ದು ಅನ್ನೋ ಗಾದೆ ಇದೆ ಅಂತ. ನಿಮ್ಮ ಮಗ ಈ ತುತ್ತು ಕೊಟ್ಟವ್ರನ್ನ ಖಂಡಿತ ಮರೆಯಲ್ಲ ಅತ್ತೆ. 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ದ ಅಮ್ಮನ ಪ್ರೀತಿ ಮುಂದೆ ನೆನ್ನೆ ಮೊನ್ನೆ ಬಂದಿದ್ದ ನನ್ನ ಪ್ರೀತಿ ಸಮಾನವಾಗಿ ತೂಗುತ್ತಾ? ನನಗೆ ಹಾಗೆ ಅನ್ಸಲ್ಲ ಅತ್ತೆ. ಕಾರ್ತಿಕ್ನ ಚಿಕ್ಕವನಿದ್ದಾಗಿಂದ ನೋಡಿದ್ದೀರ, ಕೈ ಹಿಡಿದು ನಡೆಸಿದ್ದೀರ, ಅವನ ಬೆನ್ನೆಲುಬಾಗಿ ನಿಂತಿದ್ದೀರ. ಅವನ ಶಕ್ತಿ ಅತ್ತೆ ನೀವು. ಅವನು ಅಷ್ಟೆ, ನಿಮ್ಮನ್ನ ಕಡೆಗಣಿಸ್ತಾನೆ ಅಂತ ನೀವು ಯಾಕೆ ಅನ್ಕೋತೀರ ಅತ್ತೆ? ಅವನು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಈ ವಿಚಾರ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಅಮ್ಮನ
ಪ್ರೀತಿ ಜೀವನದಲ್ಲಿ ಮಕ್ಕಳಿಗೆ ಎಷ್ಟು ಮುಖ್ಯ ಅಂತ ನನಗೂ ಗೊತ್ತಿದೆ ಅತ್ತೆ. ಆ ಪ್ರೀತಿಗೆ ನಾನು ಯಾವತ್ತೂ ಅಡ್ಡಿಯಾಗಿ ನಿಂತ್ಕೊಳ್ಳಲ್ಲ. ಕಾರ್ತಿಕ್ ನಿಮ್ಮ ಮಗ ಅತ್ತೆ, ನಿಮ್ಮ ಮಗ ಆಗೇ ಇರ್ತಾನೆ. ಆಮೇಲೆ ಅವನು ನನ್ನ ಗಂಡ. ನಾನು ನೀವು ಒಂದಾದ್ರೆ ನಮಗಿಂತ ಜಾಸ್ತಿ ಖುಷಿ ಪಡೋನು ಅವನು ಅತ್ತೆ. ಅವನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾವಿಬ್ರು ಚೆನ್ನಾಗಿರ್ಬೇಕು ಅತ್ತೆ. ಪ್ಲೀಸ್ ಅತ್ತೆ, ನನ್ನನ್ನು ನಿಮ್ಮ ಸೊಸೆ ಅಂತ ಒಪ್ಕೊಳ್ಳಿ. ನಿಮಗೆ ಹೇಗೆ ಬೇಕೋ ನಾನು ಹಾಗಿರ್ತೀನಿ. ನಿಮಗೆ ನನ್ನ ತಲೆ ಕೂದಲೇ ಸಮಸ್ಯೆ ಅನ್ನೋದಾದ್ರೆ ಬೇಕಾದ್ರೆ ಅದನ್ನು ಉದ್ದ ಬಿಡ್ತೀನಿ ಅತ್ತೆ. ಪ್ಲೀಸ್ ನನ್ನನ್ನು ಒಪ್ಕೊಳ್ಳಿ ಅತ್ತೆ. ಪ್ಲೀಸ್ ನನ್ನನ್ನು ಒಪ್ಕೊಳ್ಳಿ ಅತ್ತೆ. ಹೇಗೆ ನಡೀತಿದೆ ನೀನು ನಮ್ಮಮ್ಮನ್ನ ಪಟಾಯಿಸ್ಕೊಳ್ಳೋ ಜರ್ನಿ? ಅವ್ರನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಎಷ್ಟೆಲ್ಲ ಎಫರ್ಟ್ಸ್ ಹಾಕ್ತಿದ್ಯಾ, ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಆದರೆ ರಿಸಲ್ಟ್ಸ್ ಮಾತ್ರ ಝೀರೋ. ಐ ಪಿಟಿ ಯು ಸತ್ಯ, ಪಾಪ ನೀನು. ಮಗು ಹುಟ್ಟಾನೆ ಓಡಬೇಕು, ರನ್ನಿಂಗ್ ರೇಸಲ್ಲಿ ಗೆಲ್ಲಬೇಕು ಅಂತೆಲ್ಲ ದುರಾಸೆ ಪಡೋಳು ನಾನಲ್ಲ ಕೀರ್ತನ. ಮಗು ಹುಟ್ಟಬೇಕು, ತೆವಳಬೇಕು, ಹರಿಬೇಕು, ನಿಲ್ಲಬೇಕು, ಆಮೇಲೆ ನಡೆಯೋದನ್ನ ಕಲಿಬೇಕು. ಓಡೋದೇನಿದ್ರು ಆಮೇಲಿನ ಮಾತು. ಆದರೆ ಇಲ್ಲಿ ನೀನು ಅಂದ್ಕೊಂಡ ಹಾಗೆ ಯಾವುದು ನಡೆಯೋದಿಲ್ಲ ಸತ್ಯ. ಅದೇನೋ ಮಗು ಅಂತ ಹೇಳ್ತಿದ್ಯಲ್ಲ, ಆ ಮಗು ಹುಟ್ಟುತ್ತಾನೆ ಕುಂಟ ಪಾಪ. ಎದ್ದೇಳೋದಕ್ಕೆ ಆಗೋದಿಲ್ಲ, ಇನ್ನು ಎದ್ದು ಓಡೋ ಮಾತಲ್ಲಿ. ಪ್ರಯತ್ನ ಪಟ್ರೆ ದೇವ್ರನ್ನೇ ಭೂಮಿಗಿಳಿಸ್ತಾನೆ ಮನುಷ್ಯ. ಅಂಥದ್ರಲ್ಲಿ ಇದೆಲ್ಲ ಯಾವ ಮಹಾಕೀರ್ತನ? ಅತ್ತೆ ಮತ್ತೆ ನನ್ನ ಸಂಬಂಧ ಸುಧಾರಿಸುತ್ತೆ. ಸುಧಾರಿಸೋ ಥರ ನಾನು ಮಾಡೇ ಮಾಡ್ತೀನಿ. ಓ, ಆ ಹೋಪ್ಸ್ ನಿನಗೆ ಇನ್ನೂ ಇದೆಯಾ ಸತ್ಯ? ಮೆಚ್ಚಬೇಕಾದದ್ದೇ ಬಿಡು. ನಮ್ಮತ್ತೆ ಮೆಚ್ಚಿದ್ರೆ ಸಾಕು ಬಿಡು ಕೀರ್ತನ. ನಿನ್ನ ಮೆಚ್ಚುಗೆ ಯಾವಳಿಗೆ ಬೇಕಾಗಿದೆ? ಅಷ್ಟಕ್ಕೂ ಭರವಸೆನೇ ಬದುಕು. ಅಲ್ಲ, ನಾವಿಬ್ರು ಒಂದಾದ್ರೆ ನಿನಗೇನು ಭಯ? ಅದ್ಯಾಕೆ ವಿಲ ವಿಲ ಅಂತ ಒದ್ದಾಡ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ ಕೀರ್ತನ. ಭಯನಾ? ನನಗೇನು ಭಯ? ಅದನ್ನೇ ನಾನು ನಿನಗೆ ಕೇಳ್ತಾ ಇರೋದು. ನಿನಗೆ ಯಾಕೆ ಭಯ ಆಗಬೇಕು ಅಂತ. ನಿನ್ನ ಧ್ವನಿನಲ್ಲಿರೋ ನಡುಕ ಗೊತ್ತಾಗ್ತಿದೆ ಕೀರ್ತನ, ಅಷ್ಟು ಸಾಕು. ಅಲ್ಲ, ನಾವಿಬ್ರು ಒಂದಾಗ್ತಿದ್ದೀವಿ ಅನ್ನೋ ಯೋಚನೆನೇ ನಿನ್ನ ಗುಂಡಿಗೆನ ಇಷ್ಟೊಂದು ನಡಗಿಸ್ತಿದೆ ಅಂದರೆ ಇನ್ನು ನಾವಿಬ್ರು ಒಂದಾದ್ರೆ? ಆ ಥರದ್ದು ಏನೂ ಆಗೋದಿಲ್ಲ. ಪಕ್ಕನಾ? ಸರಿ, ಹಾಗಿದ್ರೆ ಹಾಗೆ ಆಗಬಾರ್ದು ಅಂತ ತಡೆಯೋದಕ್ಕೆ ಪ್ರಯತ್ನ ಪಡು. ಇದರಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ನೋಡೇ ಬಿಡೋಣ.
ಆಲ್ ದಿ ಬೆಸ್ಟ್ ಕೀರ್ತನ. ಒಂದು ಮಾತನ್ನ ನೆನಪಲ್ಲಿಟ್ಕೊ, ನಾನು ಅತ್ತೆ ಒಂದಾದ ಕ್ಷಣ ಕಳೆನ ಹೇಗೆ ರೈತರು ಕಿತ್ತು ಬಿಸಾಕ್ತಾರಲ್ಲ ಹಾಗೆ ನಾನು ನಿನ್ನನ್ನು ಕಿತ್ತು ಬಿಸಾಕ್ತೀನಿ. ಹುಷಾರು.